Good morning, madam. How are you, madam? ಗುಡ್ ಮಾರ್ನಿಂಗ್ ಕುಂದರಿ. Thank you, madam. ಎಲ್ಲರಿಗೂ ಇವತ್ತು ಚೆನ್ನಾಗಿ ಓದ್ಕೊಂಡು ಬರ್ಲಾಕ ಹೇಳಿದೆಲ್ಲ ಓದ್ಕೊಂಡ್ ಬಂದಿರಿ. ಹೌದು ಮೇಡಮ್, ನಾವು ಎಲ್ಲರೂ ಓದಿಕೊಂಡು ಬಂದಿದ್ದೇವೆ. ಏನು ಬರೀ ಹುಡುಗಿಯರು ಮಾತ್ರ ಹೌದು ಅಂದಾರ, ಹುಡುಗರು ಏನು ಅನ್ನಲ್ಲ. ನೀವು ಓದ್ಕೊಂಡ್ ಬಂದಿಲ್ಲವೇನು? ಓದ್ಕೊಂಡು ಬಂದೀನ್ರಿ ಮೇಡಮ್. ಹೇ ಮಂಜ, ಓದ್ಕೊಂಡು ಬಂದಿ ಏನು? ನಾನು ಮೊನ್ನೆ ಹೇಳಿದೆಲ್ಲ ನಿನಗ, ಇನ್ಸ್ಪೆಕ್ಟರ್ ಬಂದಾರಂತ, ಓದ್ಕೊಂಡು ಬಂದಿಲ್ಲವೇನು? ಮೇಡಮ್, ನೀವೇನು ಯೋಚನೆ ಮಾಡಬೇಡಿ. ಅವರು ಏನು ಪ್ರಶ್ನೆ ಕೇಳಿದ್ದು ನಾವು ಉತ್ತರ ಹೇಳ್ತೀವಿ. ನಿಮಗೆ ಗೊತ್ತಲ್ಲ ನಾವು ಹುಡುಗರು ಹೆಂಗಂತ. ಓದಿಕೊಂಡು ಬಂದಿರು, ಅದು ಏನು ಮಾಡ್ಕೊಂಡು ಬಂದಿರೋ ಈಗ ಇನ್ಸ್ಪೆಕ್ಟರ್ ಬಂದಾರೆ, ಅವ್ರಿಗೆ ಸರಿಯಾಗಿ ಉತ್ತರ ಕೊಡಬೇಕು. ಯಾರಾದ್ರೂ ಸರಿಯಾಗಿ ಉತ್ತರ ಕೊಡಲಿಲ್ಲ ಅಂದರೆ ಅವ್ರಿಗೆ ಐತಿ ಆಮೇಲೆ. ಮೇಡಮ್, ನೀವು ಯಾಕೆ ಯೋಚನೆ ಮಾಡ್ತೀರಿ? ನಾವು ನಿಮ್ಮ ಮರ್ಯಾದಿನ ಹಿಂಗ ಕಾಪಾಡ್ತೀವಿ. ನೀನು ಏನು ಪ್ರಶ್ನೆ ಕೇಳಿದ್ರೆ ನಾವು ಅದಕ್ಕೆ ತಕ್ಕಂತ ಉತ್ತರ ಕೊಡು. ಅವರು ಇನ್ನವೇ ನಮ್ಮ ಶಾಲಿ ಕಡೆ ಬರಬಾರ್ದು, ಹಂಗ ಮಾಡ್ತೀವಿ ಮೇಡಮ್. ಈಗ ಇನ್ಸ್ಪೆಕ್ಟರ್ ಬಂದಾರೆ, ಅವರು ಏನು ಕೇಳ್ತಾರ ನೋಡ್ರಿ. ನಾನು ಮುಂದಿನ ಸಾಲಿ ನೋಡಂಗ್ ಮಾಡಬೇಡಿ. ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ ಸರ್, ಬನ್ನಿ ಸರ್. ಏನ್ರಿ ಮೇಡಮ್ ಅವ್ರ, ನಿಮ್ಮ ಸ್ಟೂಡೆಂಟ್ ಚೆನ್ನಾಗಿ ಓದಿದ್ದಾರ? ಟೆಸ್ಟ್ ನಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದಾರ? ಹೌದು ಸರ್, ಇವರು 100ಕ್ಕೆ 100 ಮಾರ್ಕ್ಸ್ ತಗೋತಾ ಸರ್. ಯಾಕ್ರಿ ಮೇಡಮ್ ಅವ್ರ, ನಿಮ್ಮ ಮುಖಾಡೆಲ್ಲ ಆಗಿದೆ, ಸಣ್ಣದಲ್ಲಿ ಹೇಳಿದರು. ನಾನು ಪ್ರಶ್ನೆ ಕೇಳ್ತೀನಿ, ನೀವು ಸ್ವಲ್ಪ ಹೊರಗೆ ಇರಿ. ಅದೇನಿಲ್ಲ ಸರ್, ನೀವು ಪ್ರಶ್ನೆ ಕೇಳಿ, ನಾನು ಹೊರಗೆ ಹೋಗ್ತೀನಿ ಸರ್. ಯವ್ವ, ನಾನಂತ್ರ 100ಕ್ಕೆ 100 ಮಾರ್ಕ್ಸ್ ತಗೋತಾರ ಅಂತ ಹೇಳಿ ಬಂದ. ಇವರಿಗೆ ದೇವ್ರ ಗತಿ. ಸ್ಟೂಡೆಂಟ್ ಎಲ್ಲರೂ ನಿಮ್ಮ ಹೆಸರುಗಳನ್ನು ಹೇಳಿ ಒಬ್ಬೊಬ್ಬರಾಗಿ. ಸರ್, ನನ್ನ ಹೆಸರು ಮಂಜುನಾಥ್ ಸರ್. ಸರ್, ನನ್ನ ಹೆಸರು ರಮೇಶ್ ಸರ್. ಸರ್, ನನ್ನ ಹೆಸರು ನಾಗೇಶ ಸರ್. ಸರ್, ನನ್ನ ಹೆಸರು ಮಲ್ಲಪ್ಪ ಸರ್. ನನ್ನ ಹೆಸರು ಸಾಯಿ ಸರ್. ಸರ್, ನನ್ನ ಹೆಸರು ರೋಜಿ ಸರ್. ಸರ್, ನನ್ನ ಹೆಸರು ಅಶ್ವಿ ಸರ್. ಸರ್, ನನ್ನ ಹೆಸರು ಹನ್ವಾ ಸರ್. ಸರ್, ನನ್ನ ಹೆಸರು ಪಿಂಕಿ ಸರ್. ಹುಡುಗರಿಗೆ ನಿಮ್ಗೆ ಮೊದಲನೇ ಪರ್ಸನ್ ಕೇಳ್ತೀನಿ ಈಗ. ಸರ್, ಮೊದಲ ಹುಡುಗಿಗೆ ಹೇಳಿ ಸರ್, ಎಲ್ಲದಕ್ಕೂ ಅವರ ಫಸ್ಟ್ ಅಲ್ಲ ಸರ್. ಯಾಕೆ ಮಂಜ, ನೀನು ಹೇಳು ಫಸ್ಟ್. ಅವರು ಇವರು ಅನ್ನಬೇಡಿ, ಮೊದಲು ಹುಡುಗರೇ ಹೇಳಿ. ಸೂರ್ಯ ಭೂಮಿಯಿಂದ ಎಷ್ಟು ದೂರ ತಾನೆ ಹೇಳೋ ಮಂಜೆ? ಸರ್, ನಮ್ಮ ಮನೆಯಿಂದ 3ನೇ ಮನೆ ಬಿಟ್ಟು 4ನೇ ಮನೆಯಲ್ಲಿ ಸೂರ್ಯ ಇರುವುದು ಸರ್. ಅವನ್ಯಾರು ಸೂರ್ಯ? ಸರ್, ನನ್ನ ಫ್ರೆಂಡ್ ಸೂರ್ಯ ಸರ್. ಅಯ್ಯೋ ನನ್ನ ಮಂಗನ ಮಗನೇ, ನಾನು ಕೇಳಿದ್ದು ಹಗಲಿನಲ್ಲಿ ಬೆಳಕು ಕೊಡ್ತಾನಲ್ಲ ಆ ಸೂರ್ಯ ಬಗ್ಗೆ ಕೇಳಿದ್ದು. ರಮೇಶ್, ನೆಕ್ಸ್ಟ್ ನೀನು ಹೇಳು. ಮೊದಲನೇ ಪಾಣಿಪತ್ ಕದನ ಯಾವಾಗ ನಡೆಯಿತು? ಸರ್, ಮೊದಲನೇ ಪಾಣಿಪತ್ ಕದನ ನಡೀತು ಸರ್. ಮೊದಲನೇ ಪಾಣಿಪತ್ ಕದನ ಯಾವ ಇಸ್ವಿಯಲ್ಲಿ ನಡೆಯಿತು ಅಂತ? ಸರ್, ಇಸ್ವಿ ಗೊತ್ತಿಲ್ಲ ಸರ್. ಬೆಳಗ್ಗೆ ನಡೆದಿತ್ತು ಸರ್. ರಾತ್ರಿ ಯಾರು ಹೊಡ್ತಾರ ಗೊತ್ತಾಗಲ್ಲ ಸರ್. ನಿಮಗೆ ಏನು ಹೇಳಕ್ಕೆ ಆಗಲ್ಲ, ನಿಮಗ ಕಲ್ಸಿದೆ ಮೇಡಮೇ ಹೇಳಬೇಕು. ಈಗ ನೆಕ್ಸ್ಟ್ ನಾಗೇಶ್, ನೀನು ಹೇಳು. ಲಿಂಗದಲ್ಲಿ ಎಷ್ಟು ವಿಧಗಳು? ಹೇಳು. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ನಾನು ಸಿದ್ಧಲಿಂಗ, ಇವನು ಗುರುಲಿಂಗ, ಶ್ರೀಲಂಕ ಬಾಲರ ಮಾಲಿಂಗ. ಅಯ್ಯೋ, ನಾನು ಕೇಳಿದ್ದು, ನಾನು ಇಲ್ಲೇ ಸಾಯ್ತೀನಿ. ಎಂತ ಉತ್ತರಗಳು? ಹೆಣ್ಮಕ್ಳು ನೀವು ಹೇಳಿ. ನೆಕ್ಸ್ಟ್ ಹೆಣ್ಮಕ್ಳು ನೀವು ಹೇಳಿ. ರೋಜಿ ನೀನು ಹೇಳು. ಬೆಟ್ಟ ಹತ್ತುದಕ್ಕೆ ಯಾವ ಅಂಗಡಿ ಬೇಕು? ಓಕೆ ಸರ್. ಸರ್, ಇಷ್ಟಿಂಗ್ ಸರ್. ಅದು ಹೆಂಗಮ್ಮ? ಸರ್, ನಾನು ಟಿವಿನಲ್ಲಿ ನೋಡಿ ಹೀರೋ ಒಂದು ಮನೆ ಹೋಗುತ್ತಾನೆ ಸರ್. ಇಷ್ಟಿಕ್ ಕುಡಿದರೆ ಎನರ್ಜಿ ಬರ್ತದೆ ಸರ್. ಅಮ್ಮ ನಾನು ಹುಡುಗರೇ ತಪ್ಪು ಉತ್ತರ ಕೊಡ್ತಿತ್ತು ಅಂದುಕೊಂಡು ಬಂದೆ. ನೀವೇನು ಕಮ್ಮ ಇಲ್ಲ ಬಿಡಿ, ಹುಡುಗರಿಗೆ ಸೈಡ್ ಹೊಡೆದಿರಿ. ರಶ್ಮಿ, ನೀನು ಹೇಳು. 1 ಲೋಟ ಹಾಲು ಕೊಡಿದರೆ ಏನು ಉಪಯೋಗ? ಕೇಳಿ ಸರ್.
ಒಂದು ಲೋಟ ಹಾಲು ಕುಡಿದರೆ ಮನೆಯಲ್ಲಿ ಕಾಫಿ ಮಾಡೋದಕ್ಕೆ ಏನು ಉಳೋದಿಲ್ಲ ಸರ್. ಅಯ್ಯೋ ನಾನು ಕೇಳಿದ್ದು ಒಂದು ಲೋಟ ಹಾಲು ಕೊಡದರೆ ನಮ್ಮ ದೇಹಕ್ಕೆ ಏನು ಉಪಯೋಗ? ಹಾ ಸರ್, ನಮ್ಮ ಅಮ್ಮ ಕುಡಿಯೋದಕ್ಕೆ ಸರ್. ಒಂದು ಲೋಟ ಹಾಲು ಕುಡಿದರೆ ಬೈತಾಳೆ ಸರ್. ದುಡ್ಡು ಎಲ್ಲಿಂದ ನಮಗೆ ಇರಲ್ಲ ಸರ್. ಸರಿ ಆಯ್ತು ಪಿಂಕಿ, ನೀನಾದರೂ ಸರಿಯಾದ ಉತ್ತರ ಕೊಡಮ್ಮ. ಒಂದು ಗಾದೆ ಮಾತು ಕೇಳ್ತೀನಿ, ಬಗಳೋದ್ ನಾಯಿ ಕಚ್ಚೋದಿಲ್ಲ, ಏಕೆ? ಸರ್, ನನ್ನ ಹೆಸರು ಪಿಂಕಿ ಸರ್. ಯಾಕಂದರೆ ಒಂದು ಟೈಮನಲ್ಲಿ ಎರಡು ಕೆಲಸ ಮಾಡಕ್ಕೂ ಆಗಲ್ಲ ಸರ್. ನಾಯಿ ಒಮ್ಮೆ ಮಾಡಲ್ಲ ಸರ್. ಮೇಡಮ್ ಬನ್ನಿ ಇಲ್ಲಿ. ಹಾ ಸರ್, ಬಂದೆ ಸರ್. ಹಾಗೆ ಸರ್, ನಮ್ಮ ಮಕ್ಕಳು ಸೂಪರ್ ತಾನೆ. ನಂಗೆ ಪ್ರಮೋಷನ್ ಸರ್. ಹಾ, ಪ್ರಮೋಷನ್ ಅಲ್ಲ, ಸಸ್ಪೆಂಡ್ ಮಾಡಬೇಕು ನಿಮಗೆ. ಮೊದಲು ಕ್ಲಾಸಲ್ಲಿ ಪಾಠ ಮಾಡ್ತಿರೋ ಕತ್ತಗಿತ್ತೆ ಕಾಯ್ತಿರೋ. ಅದನ್ನಿಲ್ಲ ಸರ್, ನಮ್ಮ ಹುಡುಗರು ಓದ್ಕೊಂಡ್ ಬಂದಿಲ್ಲ ಸರ್. ಎಷ್ಟು ಹೇಳಿದರು ಓದ್ಕೊಂಡ್ ಬಂದಿಲ್ಲ ಸರ್. ಆದರೆ ಬಹಳ ಶಾಲೆ ಸರ್. ನೀವು ಬಂದಿರಂತ ಹೆದರ್ಕೊಂಡು ಬೇಕು ಸರ್. ಏನು ಕಲ್ಸಿದ್ದೀರಿ? ಸಾರಿ ಸರ್. ಈಗ ಕೊನೆಯ ಅವಕಾಶ ನಿಮಗೆ. ಆಯ್ತು ಸರ್.